ಎಲ್ರಿಗೂ ನಮಸ್ಕಾರ. ಇದು ವೆಡ್ನೆಸ್ಡೇ ಮಿನಿ ಬ್ಲಾಗ್. ತೊಗರಿ ಕಾಳಲ್ಲಿ ಹೇಗೆ ವಡೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 2 ಅವರ್ಸ್ ನೆನೆ ಹಾಕ್ಬಿಟ್ಟು ಕಾಳನ್ನ ಇವಾಗ ಸೋರಾಕಿಟ್ಟಿದ್ದೀನಿ. 5 ಮೆಣಸಿನ್ಕಾಯಿ, 4 ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಇವಾಗ ಕಾಳನ್ನ ಸೋರಾಕಿಟ್ಟಿದ್ನಲ್ಲ, ಸೊ ಇದನ್ನು ರುಬ್ಕೋತಾ ಇದ್ದೀನಿ. 5 ಮೆಣಸಿನ್ಕಾಯಿ, 1 ಇಡಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು, 4 ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಕ್ಕೆ, ಲವಂಗ, ಇಂಚು ಹಸಿ ಶುಂಠಿ ಹಾಕ್ಕೊಂಡು ದಪ್ಪಗೆ ರುಬ್ಕೋಬೇಕು. ಈ ಚಟ್ನಿ ರುಬ್ತೀವಲ್ಲ ಆ ರೀತಿ, ಜಾಸ್ತಿ ಸಣ್ಣಕ್ಕೆ ರುಬ್ಕೋಬಾರ್ದು, ಇಲ್ಲದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಸಣ್ಣಕ್ಕೆ ರುಬ್ಕೊಂಡ್ರೆ. ಸೊ ಹಾಗಾಗಿ ಎಲ್ಲನೂ ರುಬ್ಕೊಂಡಾದ್ಮೇಲೆ ಈರುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ, ಕಾಯಿ, ಹಾಗೆ ನಾನು ಇಲ್ಲಿ ಡ್ರಮ್ ಸ್ಟಿಕ್ ಎಲೆ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಾದಿರೋ ಎಣ್ಣೆಗೆ ಈ ಥರ ರೌಂಡಾಗಿ ಮಾಡಿಕೊಂಡು ಈ ಥರ ಕೈಗೆ ಹಾಕ್ಕೊಂಡು ಪ್ರೆಸ್ ಮಾಡಿದ್ರೆ ರೆಡಿ ಆಗುತ್ತೆ ವಡೆ. ಸೊ ಜಾಸ್ತಿ ಏನಾದರೂ ನೀವು ತೆಳುಗೆ ಮಾಡ್ಕೊಂಬಿಟ್ಟಿದ್ರೆ ಇಲ್ಲಿ ಫುಲ್ ಪ್ರೆಸ್ ಮಾಡೋಕ್ಕಾಗಲ್ಲ, ಎಣ್ಣೆ ಒಳಗಡೆ ಎಲ್ಲ ಉದುರೋಗ್ಬಿಡುತ್ತೆ. ಸೊ ಹಾಗಾಗಿ ಫುಲ್ ಗಟ್ಟಿ ಇರಬೇಕು, ದಪ್ಪಕ್ಕೆ ಇರಬೇಕು ಅಷ್ಟೇ. ನಾನು 2 ಪಾವ್ಗೆ ವಡೆ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.